ಇದಕ್ಕೆ ಏನೇನು ಹಾಕ್ತೀರಾ? ಏನಕ್ಕೆ ನಿಮ್ದು ಯಾವಾಗ ಇದು ಮಾಡ್ತೀರಾ ಕಟಿಂಗ್ ಎಲ್ಲ? ಇದು ಹಣ್ಣು ಕಟ್ ಮಾಡಿದ್ಮೇಲೆ ಒಂದು ತಿಂಗಳು 15 ದಿವಸಗಳೇ ಇದು ಕಟ್ ಮಾಡ್ತಿದ್ದೀನಿ. ಆ ಕಟ್ ಮಾಡೋಕೆ ಮುಂಚೆ ಇದಕ್ಕೆ ಲಾಗೋಡ್ ಹಾಕ್ತೀರಿ ನಾನು. ಹೌದಾ? ಲಾಗೋಡ್ ದನಿನ ಗೊಬ್ಬರ ಮತ್ತೆ ಇದು ಸುಮ್ಮನೆ ಗೊಬ್ಬರ ಅವೆಲ್ಲ ಹಾಕಿ ಇದು ಮಾಡ್ತೀರಿ. ವರ್ಷಕ್ಕೆ ಎಷ್ಟು ಸರಿ ಗೊಬ್ಬರ ಕೊಡ್ತೀರಾ? ವರ್ಷಕ್ಕೆ 2 ಸಲ. 2 ಸರಿ. ಯಾವಾಗ ಯಾವಾಗ? ಅಂದ್ರೆ ಇದು ಕಟ್ ಮಾಡಿದ್ಮೇಲೆ, ಈ ಹಣ್ಣು ಕಟ್ ಮಾಡಿದ್ಮೇಲೆ ಈ ಗಿಡ ಕಟ್ ಮಾಡ್ತಾರೆ, ಹಂಪ್ ಕಟ್ ಮಾಡ್ತಾರೆ. ಹಂಪ್ ಕಟ್ ಮಾಡಿ ಕಟ್ ಮಾಡೋದು ಮುಂಚೆ. ಅಲ್ಲ, ತಿಂಗಳು ಏನು ಜ್ಞಾಪಕ ಇದೆಯಾ? ಇಲ್ಲ ಸರ್, ಅದು 6 ತಿಂಗಳಿಗೊಂದು ಬೆಳೆ ಬರೋದು. ಹೌದೌದು, 6 ತಿಂಗಳಿಗೊಂದು ಬೆಳೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ 3-4 ತಿಂಗಳ ಒಳಗಡೆ ನಾವು ಅದಕ್ಕೆ ಲಾಭ ಮಾಡ್ಬೇಕು. ಅಲ್ಲ, ಅಂದ್ರೆ ಎಷ್ಟು, 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? 1 ಎಕರೆಗೆ ನಮ್ಮದಲ್ಲಿ ಸ್ವಲ್ಪ ಕಡಿಮೆ ಸರ್. ಇದರಲ್ಲಿ ಚೆನ್ನಾಗಿ ಬೆಳೆ ಬಂದೆ ಒಂದು 8 ಟನ್ 10 ಟನ್ ಗಂಟೆ ಬರುತ್ತೆ. ಎಕರೆಗೆ 10 ಟನ್ ಬರುತ್ತೆ. ಕೆಜಿ ಲೆಕ್ಕ ಹೆಂಗೆ? 1 ಕೆಜಿಗೆ ಎಷ್ಟು ದುಡ್ಡಾಗುತ್ತೆ? ಅದು ಆ ಸೀಸನ್ ಇದ್ದಂಗೆ ಸರ್. ಇವಾಗ ಮೊನ್ನೆಲ್ಲ ಫುಲ್ ಡೌನ್ ಇತ್ತು, ಇವಾಗೇನು ಸ್ವಲ್ಪ ರೈಸ್ ಆಗಿದೆ ಅಂತೆ. ನಾವು ಲಾಸ್ಟ್ ಬೆಳೆ ಮಾಡಿದಾಗ 30 ರೂಪಾಯಿ ಕೆಜಿ ಕೊಟ್ಟಿದ್ವಿ. 30 ರೂಪಾಯಿ ಕೆಜಿ? 30 ರೂಪಾಯಿ ಕೊಟ್ಟಿದ್ವಿ. ಅದಕ್ಕೆ ಮುಂಚೆ ಒಂದ್ಸಲ ಬರೀ 8 ರೂಪಾಯಿ ಕೆಜಿ ಕೊಟ್ರಿ. 8 ರೂಪಾಯಿ ಅದು ಹೇಳಕ್ಕಾಗಲ್ಲ. ಅದು ಸೀಸನ್ ಮೇಲೆ ಒಂದೊಂದು ಟೈಮ್ ಸಡನ್ ಆಗಿ ರೈಸ್ ಆಗ್ತದೆ, ಸಡನ್ ಆಗಿ ಇಳಿಯುತ್ತದೆ. ಇವತ್ತಿನ ಬೆಳೆ ನಾಳೆ ಇರೋದು ರೇಟು. ಆಮೇಲೆ ಯಾರು ಪರ್ಚೇಸ್ ಮಾಡಕ್ಕೆ ಬರ್ತಾರ? ಲೋಕಲ್ ಅಲ್ಲಿ ಇದ್ದಾರೆ ನಮ್ಗೆ. ಲೋಕಲ್ ಅಲ್ಲಿ ಇದ್ದಾರೆ. ಅವರು ಯಾವಾಗ್ಲೂ ಅವರೇ ಪರ್ಮನೆಂಟ್ ಆಗಿ ತಗೊಂಡ್ ಹೋಗ್ತಾರೆ. ನೀವು ಕಟಿಂಗ್ ಮಾಡ್ಬೇಕಂದ್ರೆ ತಗೊಂಡೋಗೋದು, ಹಾಲಿನ ಕರ್ಕೊಂಡ್ ಕಟ್ ಮಾಡ್ಕೊಂಡು ತಗೊಂಡೋದು ಎಲ್ಲ ಜವಾಬ್ದಾರಿ ಅವರೇ. ಕೆಜಿಗೆ ಇಷ್ಟೊಂದು ದುಡ್ಡು ನಮ್ಗೆ ಕೊಟ್ಬಿಡ್ತಾರೆ. ಅಲ್ಲ, ಏನೋ ಎಕ್ಸ್ಪೋರ್ಟ್ ಮಾಡ್ತಾರೆ ಇದನ್ನ? ಎಕ್ಸ್ಪೋರ್ಟ್ ಮಾಡ್ತಾರೆ. ಎಲ್ಲಿ, ಯಾವ ದೇಶಕ್ಕೆ ಹೋಗುತ್ತೆ? ಇಲ್ಲ ಹೊರಗಡೆ ದೇಶಕ್ಕಿಲ್ಲ, ಇಲ್ಲೇ ತಮಿಳುನಾಡು, ಅಂದ್ರೆ ಒಟ್ಲ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ತಾರೆ. ಜ್ಯೂಸ್ ಕಳಿಸ್ತಾರೆ. ಅಲ್ಲ, ನಿಮ್ಗೆ ಬೆಂಗಳೂರು ಬ್ಲೂನೇ ಹಾಕ್ಬೇಕಂತ ಯಾರು ಹೇಳಿದ್ದು? ಯಾರಾದ್ರೂ ಸಲಹೆ ಕೊಟ್ರ? ಸಲಹೆ ಅಂತಂದ್ರೆ ನಮ್ಗೆ ಇದಕ್ಕೆ ಖರ್ಚು ಕಡಿಮೆ ಸರ್. ಬ್ಲೂಗೆ ಖರ್ಚು, ಬೇರೆದಕ್ಕೆಲ್ಲ ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ. ನನಗೆ ಈ ಔಷಧಿ ಜಾಸ್ತಿ ತಗೊಳುತ್ತೆ, ಲಗೋಡು ಜಾಸ್ತಿ ಮಾಡ್ಕೊ. ಆಮೇಲೆ ರೋಗ ಕಡಿಮೆ ಅಲ್ಲ ಇದಕ್ಕೆ? ಇದಕ್ಕೆ ರೋಗ ಕಂಟ್ರೋಲ್ ಮಾಡಕ್ಕೆ ಸ್ವಲ್ಪ ಕಡಿಮೆನೆ. ಅವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮ ಬೆಳೆನೇ ಬರೋದಿಲ್ಲ. ಈಗ ಥಾಮ್ಸನ್ ಸೀಡ್ಲೆಸ್ ಇದೆಯಲ್ಲ, ಅದಕ್ಕೆ ಜಾಸ್ತಿ ರೋಗ. ಅದೇ ಯಾವಾಗೂ ಪಂಪ್ ಹಿಡ್ದೇ ಇರ್ಬೇಕು ಅವಕ್ಕೆ. ನೀವು ಔಷಧಿ ಏನೋ ನೋಡಿತೀರಾ? ಔಷಧಿ ಎಂಡ ಸ್ವಲ್ಪ ಇದೇನು ನನ್ನ ತಮ್ಮ ತಂದ್ಕೊಡ್ತಾನೆ. ಅವ್ನಿಗೆ ಬೇರೆ ಕಡೆಯಿಂದ ಆರ್ಟಿಕಲ್ಚರ್ ಕಡೆಯಿಂದ ತಿಳ್ಕೊಂಡು ಇಂಥ ಸೀಸನ್ ಐತೆ, ಈ ತರ ಯಾವ್ದು ಔಷಧಿ ಹೊಡ್ಕೊಂತ ಅವ್ರು ಬರ್ಕೊಡ್ತಾರೆ. ಯಾವಾಗ ಯಾವಾಗ ಔಷಧಿ ಹೊಡಿತೀರಾ ಸರ್? ಇದು ಕಟಿಂಗ್ ಮಾಡಿದ್ಮೇಲೆ ಎಲೆ ಕಟ್ ಮಾಡ್ತಿರಲ್ಲ, ಇದು ಗಿಡ ಕಟ್ ಮಾಡಿ ಹಿಂದೇನೆ ಔಷಧಿ ಮಾಡಬೇಕು. ಅವಾಗಿಂದ ಇದು ಹೊಡಿತಾ ಇದ್ದಂಗೆನೆ ಇದು ಬರುತ್ತೆ, ಏನು ಮೊಗ್ಗು ಬರ್ತಾ ಇದ್ದಂಗೆ ಸಸಿ ಇದಾಗುತ್ತೆ, ಕಾಯಿ ಆಗುತ್ತೆ. ಅವಾಗಿಂದನೂ ಹೊಡಿತಾನೆ. ಇಲ್ಲ ಸ್ವಲ್ಪ ಕೋಲ್ಡ್ ಆಗಿಬಿಟ್ರೆ ಬರ್ನ್ ಆಗ್ಬಿಡ್ತದೆ. ಆವಾಗ ಅದಕ್ಕೆ ಹೀಟ್ ತರ ಆಗೋ ತರ ಔಷಧಿ ಹೊಡಿಬೇಕು ನಾವು. ಕೋಲ್ಡ್ ಸೀಸನ್ ಜಾಸ್ತಿ ಇದ್ದಾಗ ಮಾತ್ರ ಔಷಧಿ ಜಾಸ್ತಿ ಹೊಡಿಬೇಕು. ಬೇಸಿಗೆ ಟೈಮಲ್ಲಿ ಕಡಿಮೆ, ಸ್ವಲ್ಪ ಕಡಿಮೆ.